ಗಂಡ ಹೆಂಡತಿಗೆ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದಾರೆ. ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆದ್ರೆ 5 ಲಕ್ಷ ಕ್ಯಾಶ್ ಪ್ರೈಸ್ ಜೊತೆ ಸೆಕೆಂಡ್ ಹನಿಮೂನ್ಗೆ ಸ್ವಿಟ್ಜರ್ಲೆಂಡ್ ಕಳಿಸ್ತಾರಂತೆ. ಏನು ಗೊತ್ತಿದ್ದಾರ ನಮ್ಮ ಅಣ್ಣ ಅಪ್ಪನವ್ರಿಗೆ ಆ ಕಂಪ್ನಿ ನಂಬ್ಕೊಂಡು ನೀವು ಮಧುರ ಅವರು ತಲೆ ಕೆಡಿಸ್ತಾ ಇದಾರಿಯಾ? ಕಷ್ಟಪಟ್ಟು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಜಾನಿನ ಒಪ್ಸಿದ್ರೆ ಒಪ್ಕೋಬೇಡಿ ಅಂತ ತಲೆ ಕೆಡಿಸಿದ್ದೀರಾ? ಓಂ ಬಿಸಿ ಬಿಸಿ ನಮಃ, ಓಂ ಬಿಸಿ ಬಿಸಿ ನಮಃ. ಬಿಸಿ ಬಿಸಿ ಬಾಬಾ, ಬಿಸಿ ಬಿಸಿ ಬಾಬಾ. ಹೇಳು ಭಕ್ತ, ನಿನಗೆ ನನ್ನಿಂದ ಏನಾಗಬೇಕು? ಒಂದು ಪವರ್ಫುಲ್ ಗುಳುಗ ಬೇಕಾಗಿತ್ತು. ಜಾಪಾಳ ಮಾತ್ರ ಕೊಡ್ಲೇನು? ನೀವು ಫ್ರೀ ಇದ್ದಾರೆ, ನೀವೇ ಇಟ್ಕೊಂಬಿಡಿ. ನಿನ್ನೆಂತಹ ಮಾತ್ರ ಬೇಕು? ನನಗೆ ತಿಂದೇಟ್ಕಲೆ ಕುಡ್ದೇಟ್ಕಲೆ ನಿದ್ದೆ ಬಂದ್ಬಿಡ್ಬೇಕು. ಡ್ಯೂಯೆಟ್ ಸಾಂಗ್ ಕೇಳ್ದೇಟ್ಕಲೆ ತೂ ಕುಡ್ಕೊ ಬಂದ್ಬಿಡ್ಬೇಕು ಅಂತ ಗುಳುಗ ಇದ್ರು ಕೊಡಿ. ಅಂತಹ ವಿಚಿತ್ರ ಮಾತು ನಿನಗೇಕೆ? ಯಾನ್ ಮಾಡೋದು ಸ್ವಾಮಿಗಳೇ, ಮೊದಲು ಟೀ ಕಾಫಿ ಕುಡ್ದೇಟ್ಕಲ್ಲಿ ತಿಂಡಿ ಊಟ ಮಾಡ್ದೇಟ್ಕಲ್ಲಿ ನಿದ್ದೆ ಬಂದ್ಬಿಡ್ತಿತ್ತು. ಆದರೆ ಇತ್ತೀಚೆಗೆ ವ್ಯಾಪಾರ ಡಲ್ ಆಗ್ಬಿಟ್ಟು ನಿದ್ದೆನೇ ಬರ್ತಾ ಇಲ್ಲ. ಅದಕ್ಕೆ ಗುಳುಗ ಕೊಡಿ. ನಿನಗೆ ಈ ಥರ ವಿಚಿತ್ರವಾದ ಕಾಯಿಲೆ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಇದು ಕಾಯಿಲೆ ಅಲ್ಲ ಸ್ವಾಮಿಗಳೇ, ವಂಶ ಪಾರಂಪರಿಕವಾಗಿ ಬಂದಿರೋ ವಾಡಿಕೆಯನ್ನಿ. ತೂಕಡಿಕೆನೂ ಒಂದು ವಾಡಿಕೆನಾ? ಸ್ವಾಮಿಗಳೇ, ಇವೆಲ್ಲ ನಿಮಗೆ ಬೇಡದೇ ಇರೋ ವಿಷಯ. ನಾನು ನಿಮ್ಗೆ ದುಡ್ಡು ಕೊಡ್ತೀನಿ, ನೀವು ನನಗೆ ಗುಳುಗ ಕೊಡಿ. ಶಾಂತಿ ಶಾಂತಿ ಶಾಂತಿ. ನಮ್ಮೂರಲ್ಲಿರೋ ಸಂದೇಟಿ ಶಾಂತಿ ನಿಮಗೆ ಗೊತ್ತಾ? ನಾನು ಆ ಸಂಧಿ ಶಾಂತಿ ಬಗ್ಗೆ ಹೇಳ್ತಾ ಇಲ್ಲ. ಶಾಂತಿ ಅಂತ ಅಂದ್ರೆ ಮೌನ. ನಿಮ್ಮ ಮೌನದ ವಿಷಯ ನನಗೆ ಬೇಡ, ನನಗೆ ಗುಳುಗ ಕೊಡಿ. ಕೊಡ್ತೀನಿ, ಆದರೆ ನನಗೆ ದುಡ್ಡು ಬೇಡ. ತಗೊಳಪ್ಪ, ದುಡ್ಡು ಬೇಡ ಅಂತ ಹೇಳೋದು ಮೊದಲನೇ ಗುರುಗಳು ನೀವು. ಸ್ವಾಮಿಗಳೇ, ನನ್ನ ಭಕ್ತಿಗೆ ಮೆಚ್ಚಿ ನೀವು ಬಿಟ್ಟೇ ಗುಳಿಗೆ ಕೊಡ್ತಾ ಇದ್ದೀರಾ. ನಾನೇ ಧನ್ಯೋಸ್ಮಿ. ಅಷ್ಟೊಂದು ಬಿಲ್ಡಪ್ ಬೇಡ ಭಕ್ತ. ನಿಮಗೆ ಪುಕ್ಸಕ್ಕೆ ಕೊಡೋದಕ್ಕೆ ನೀನೇ ನನ್ನ ಸೋದರತ್ತೆ ಮಗ ಅಲ್ಲ. ಮಾಡ್ಕೊಳ್ಳಿ, ಬೇಡ ಅಂದವ್ರು ಯಾರ? ನೀವೇ ತಾನೆ ದುಡ್ಡು ಬೇಡ ಅಂದವರು. ದುಡ್ಡು ಬೇಡ, ಆದ್ರೆ ನನ್ನ ಈ ಬಿಸಿ ಬಿಸಿ ಕೊಠಡಿಗೆ ಒಂದು ಏರ್ ಕಂಡೀಷನ್ ಫಿಕ್ಸ್ ಮಾಡಿಕೊಡು. ಯಾವಾಗ್ಲೂ ಬಿಸಿ ಬಿಸಿಯೇ ನಮಃ, ಬಿಸಿ ಬಿಸಿಯೇ ನಮಃ ಅಂತ ಜಪ ಮಾಡೋರ್ಗೆ AC ಹಾಕ್ಬೇಕು. ನೀನ್ ಚಡ್ಡಿ ಮಾಡ್ತೀಯ ಅಲ್ವಾ? ಹೂಕನೆ ಹೇಳಿ. ಮತ್ತೆ ನಿನ್ಗೆ ಹಾಕ್ಬೇಕು ಚಡ್ಡಿ? ಮಾನ ಮುಚ್ಕೊಳಕ. ಹಾಗೆ ಬಿಸಿ ಆದಾಗ ತಣ್ಣಗೆ ಮಾಡ್ಕೊಳಕ್ಕೆ ನನಗೆ AC ಬೇಕು. ಬಿಸಿ ಬಿಸಿ ಬಾಬಾ ಅವ್ರೆ, 200-300 ರೂಪಾಯಿ ಗುಳುಗಗೆ 3000 ರೂಪಾಯಿ AC ಕೇಳ್ತಿದಾರಲ್ಲ, ಇದು ಯಾವ ಸಿಂಹ ನ್ಯಾಯವಾ? ನೀನು ನನಗೆ ನ್ಯಾಯ ಅನ್ಯಾಯದ ಬಗ್ಗೆ ಹೇಳೋದಕ್ಕೆ ಬಂದ್ರೆ ನಿನಗೆ ಮಾತ್ರೆನೇ ಕೊಡೋದಿಲ್ಲ. ನೀನು ಪ್ರತಿಯೊಂದಕ್ಕೂ ಮಾತ್ರೆಯನ್ನು ತಗೊಂಡು ಮಾತ್ರೆ ಸ್ಪೆಷಲಿಸ್ಟ್ ಅಂತ ಹೆಸರು ತಗೊಂಡಿದೆಯಲ್ಲ, ನನಗೊಂದು AC ಫಿಕ್ಸ್ ಮಾಡ್ಕೊಡಕ್ಕಾಗಲ್ಲ. ತಗೊಳಪ್ಪ, ನಮ್ಮ ಬುಡಕ್ಕೆ ಬಂದ್ಬಿಡ್ತು. ತೊಂದರೆ ಇಲ್ಲ, ನಾವು ಮಾಡಿಸ್ಕೊಡ್ತೀವಿ. ನಮ್ಮ ಗುಳುಗ ಕೊಟ್ಟುಬಿಡಿ. ತಗೋ. ಶಿವ, ಕೊಟ್ಟ ಮಾತಿಗೆ ಏನಾದರೂ ತಪ್ಪಿದ್ರೆ ಮಲಗ್ದಲ್ಲೇ ಶಿವ ಅನ್ನಿಸ್ಬಿಡ್ತೀನಿ. ಜಾನಿ, ನಾ ಹೇಳಿದ್ದೆಲ್ಲ ನೆನಪಿದೆ ತಾನೆ? ಡೋಂಟ್ ವರಿ ಮಧು, ಎಲ್ಲ ನೆನಪಿದೆ. ನಾವಿಬ್ರನ್ನ ನೋಡಿ ಅವರೇ ನಾಚ್ಕೊಂಡ್ಬಿಡ್ಬೇಕು, ಹಾಗೆ ಲವ್ ಮಾಡ್ತೀನಿ. ಅಷ್ಟೇ ಅಲ್ಲ, ಮದುವೆ ಆದಾಗ್ಲಿಂದ ನಾವು ಒಂದ್ಸಲನೂ ಜಗಳ ಮಾಡಿಲ್ಲ, ತುಂಬಾ ಅನ್ಯೋನ್ಯವಾಗಿದ್ದೀವಿ ಅನ್ನೋದನ್ನ ತೋರಿಸ್ಕೋಬೇಕು. ಮಧು, ಅವ್ರು ಬರೋ ಹೊತ್ತಲ್ಲಿ ಈ ರೀತಿ ವೇದಾಂತ ಎಲ್ಲ ಬೇಕಾ? ಅವ್ರು ಬಂದ್ರೆ ಅನುಮಾನ ಬರಲ್ವಾ? ಅದು ಕರೆಕ್ಟ್ ಜಾನಿ. ಅವ್ರು ಯಾವ ಟೈಮಲ್ಲಿ ಬೇಕಿದ್ರು ಬರ್ಬೋದು. ಅವ್ರು ಬಂದಾಗ ನಾವು ತುಂಬಾ ಡಿಫ್ರೆಂಟ್ ಆಗಿರ್ಬೇಕು. ಡಿಫ್ರೆಂಟ್ ಆಗಿ ಅಂದ್ರೆ ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿ ನಿಂತ್ಕೊಂಡ್ಬಿಡ್ಲಾ? ಸುಮ್ಮನೆ ತಮಾಷೆ ಮಾಡಿದೆ ಮಧು. ಅವ್ರು ಬಂದಾಗ ನಾನೆಷ್ಟು ಡಿಫ್ರೆಂಟ್ ಅಂತ ತೋರಿಸ್ತೀನಿ. ಹೆಲೋ ಭಾವಕ ನಟ, ಆಕ್ಟಿಂಗ್ ಮಾಡಿ ಸಾಕು, ಓವರ್ ಆಕ್ಟಿಂಗ್ ಮಾಡಬೇಡಿ. ನಾನು ಅದನ್ನೇ ಮಾಡ್ತೀನಿ. ಚಲೋ, ವಾಟ್ ಇಸ್ ದಿಸ್? ದ್ರಾಕ್ಷಿ ಮಧು, ಇದನ್ನ ನಾನು ಕಟ್ ಮಾಡಿ ಬೀಜನ ತೆಗೆದು ನಿನಗೆ ತಿನ್ನಿಸ್ತೀನಿ. ನೀನು ಇದರಲ್ಲಿರೋ ಸಿಹಿನ ಸವಿ. ಇದನ್ನ ನೋಡಿ ಅವ್ರು ಹಾಕ್ತಾರೆ ಚೆಕ್ಗೆ ಸಹಿ. ಪ್ರಣಯ ಪಕ್ಷಿ ದಂಪತಿಗಳಿಗೆ ನಮಸ್ಕಾರ. ನಮಸ್ಕಾರ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಜೇಡರ ಬಲೆ ಅಂಟು ಬಿಡಿಸಲಾಗದ ಗಂಟು ಕಂಪನಿಯಿಂದ ಬಂದಿರೋ ಜಡ್ಜ್ ಸೊಳ್ಳೆಪುರ ಸೌಮ್ಯ ಅಂತ. ಅದು ನೀವೇನಾ? ಸಾರಿ, ನಮಗೆ ಗೊತ್ತಾಗ್ಲಿಲ್ಲ. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಏನು ಗಂಡ ಹೆಂಡತಿ ಇಬ್ರು ಒಳ್ಳೆ ರೊಮ್ಯಾಂಟಿಕ್ ಮೂಡಲ್ಲಿ ಇದ್ರಿ ಅನ್ಸುತ್ತೆ. ಮೇಡಮ್, ನಾವ್ ಯಾವಾಗ್ಲೂ ಹೀಗೆ ತುಂಬಾ ರೊಮ್ಯಾಂಟಿಕ್ ಆಗಿರ್ತೀವಿ. ಮದುವೆ ಆದಾಗಿಂದ ಇಲ್ಲಿವರೆಗೂ ಒಬ್ರನ್ನೊಬ್ರು ಒಂದು ಕ್ಷಣ ಬಿಟ್ಟಿರಲ್ಲ. ಎಷ್ಟು ಜನ ಮಕ್ಕಳು ನಿಮ್ಗೆ? ಮೇಡಮ್, ನಮ್ಗಿನ್ನೂ ಮಕ್ಕಳಾಗಿಲ್ಲ. ಮತ್ ಯಾವಾಗ್ಲೂ ಜೊತೆಲಿದ್ದು ಏನ್ರಿ ಪ್ರಯೋಜನ? ಮೇಡಮ್, ನಮಗ್ ಮಕ್ಕಳಾಗ್ಬಿಟ್ರೆ ನಮ್ಮಿಬ್ರು ಪ್ರೀತಿ ಡಿವೈಡ್ ಆಗ್ಬಿಡುತ್ತೆ ಅಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. 2 ಮಕ್ಕಳನ್ನ ದತ್ತು ತಗೊಳ್ಳೋಣ ಅನ್ಕೊಂಡಿದೀವಿ ಅಲ್ವೇನಮ್ಮ? ಹೌದು. ವೆರಿ ಗುಡ್ ಐಡಿಯಾ. ಹೌದು,
ನೀವು ದ್ರಾಕ್ಷಿನ ಕಟ್ ಮಾಡಿ ಯಾಕೆ ಇವ್ರಿಗೆ ತಿನ್ನಿಸ್ತಾ ಇದ್ರಿ? ನನಗೆ ನನ್ನ ಹೆಂಡತಿ ಅಂದ್ರೆ ತುಂಬಾ ಪ್ರೀತಿ ಅದಕ್ಕೆ. ನೀವು ನಿಮ್ ಹೆಂಡತಿನೇ ಪ್ರೀತಿ ಮಾಡ್ಬೇಕು, ಬೇರೆಯವ್ರ ಹೆಂಡತಿನ ಪ್ರೀತಿ ಮಾಡಿದ್ರೆ ಕಲ್ ತಗೊಂಡ್ ಹೊಡಿತಾರೆ. ಇಲ್ಲ ಮೇಡಮ್, ಇವ್ರು ನನ್ನಷ್ಟೇ ಪ್ರೀತಿ ಮಾಡ್ತಾರೆ, ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತು ಸಹ ನೋಡಲ್ಲ. ಓಕೆ ಓಕೆ, ನಿಮ್ ದ್ರಾಕ್ಷಿ ಕತೆನ ಮುಂದುವರಿಸಿ. ಮೇಡಮ್, ದ್ರಾಕ್ಷಿ ಹಣ್ಣನ್ನ ನಾನು ಕಟ್ ಮಾಡದೆ ಇವಳಿಗೆ ಹಾಗೆ ತಿನ್ಸಿದ್ರೆ ಅದರಲ್ಲಿರೋ ಬೀಜ ಅವಳ ಹಲ್ಲಿಗೆ ಸಿಕ್ಕಾಕೊಳ್ಳಲ್ವಾ? ಅದಕ್ಕೆ ಕಟ್ ಮಾಡಿ ತಿನ್ನಿಸ್ತಾ ಇದ್ದೆ. ನಿಜವಾಗ್ಲೂ ನೀವ್ ಯಾವಾಗ್ಲೂ ಇಷ್ಟೇ ಅನ್ಯೋನ್ಯವಾಗಿರ್ತೀರಾ? 100% ಹೀಗೆ ಇರ್ತೀವಿ. ಮದುವೆ ಆದಾಗ್ಲಿಂದ ಒಂದ್ ಸೆಕೆಂಡ್ ನಾವು ಜಗಳನೇ ಮಾಡಿಲ್ಲ. ಸೂಪರ್. ಆದರೆ ನಾನು ಇಂಥ ವಿಷಯಗಳನ್ನ ನಮ್ಮ ಕಂಪನಿ ರೂಲ್ಸ್ ಪ್ರಕಾರ ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರ ಕೇಳಿ ತಿಳ್ಕೊತೀನಿ. ಅವ್ರು ನಿಮಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕು. ಅಷ್ಟೇ ತಾನೇ, ನಮ್ಮ ನೇಬರ್ಸ್ನ ಕರೆಸ್ತೀವಿ, ನೀವೇ ಕೇಳಿದ್ರಾಯ್ತು. ಒಳ್ಳೆ ಕೆಲಸ, ಬೇಗ ಕರೆಸಿ. ಸರಿ, ನಾನು ಹೋಗಿ ಅವ್ರನ್ನ ಇನ್ವೈಟ್ ಮಾಡ್ತೀನಿ, ನೀವಿಬ್ರು ಮಾತಾಡ್ತೀರಿ, ಹಾಗೆ ನಿಮಗೆ ಕಾಫಿ ಮಾಡ್ಕೊಂಬರ್ತೀನಿ. ಅದು ನಿನಗೆ ಯಾಕೆ ತೊಂದ್ರೆ? ನೀನ್ ಇವ್ರ ಜೊತೆ ಮಾತಾಡ್ತಾರೋ ನಾನೇ ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಬೇಡ ಜಾನಿ, ನಾನೇ ಹೋಗಿ ಮಾಡ್ಕೊಂಬರ್ತೀನಿ. ಬೇಡ ಮಧು, ನಾನು ಹೋಗಿ ಮಾಡ್ಕೊಂಡ್ ಬರ್ತೀನಿ. ಇಲ್ಲ, ನಾನೇ ಹೋಗ್ತೀನಿ ಜಾನಿ. ಇಲ್ಲ ಮಧು, ನಾನು ಹೋಗ್ತೀನಿ. ನೀವಿಬ್ರು ಮಾತಾಡ್ತಾ ಇರಿ, ನಾನೇ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ನಾನೇ ಹೋಗಿ ಮಾಡ್ಕೊಂಬರ್ತೀನಿ. ಗೌಡ್ರಿಗೆ ಫೋನ್ ಮಾಡಿ ಜಾನಿ ಮತ್ತೆ ನನ್ನ ಬಗ್ಗೆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡೋ ಥರ ಅಕ್ಕಪಕ್ಕದವ್ರನ್ನ ರೆಡಿ ಮಾಡ್ಕೊಂಡು ಕರ್ಕೊಂಬರಕ್ಕೆ ಹೇಳೋಣ. ಮಧುರ ಅವ್ರೆ, ಏನ್ ನನ್ನ ನೆನ್ಸ್ಕೊ ಫೋನ್ ಮಾಡ್ಬಿಟ್ಟಿದಾರಿ? ಏನ್ ಮಾಡ್ತಿದ್ರಿ ಗೌಡ್ರೆ? ಎಂಡ್ರು ಹೆರಿಗೆಗೆ ಅಂತ ಊರಿಗೆ ಹೋದಾಗ ಗಂಡ ನಾವು ಯಾನ್ ಮಾಡಕ್ಕದ್ದು ಹೇಳಿ. ಪುಟ್ಮಲೆಯನ್ನ ತುಂಬಾ ಮಿಸ್ ಮಾಡ್ತಿದ್ದೀರಾ? ನೀವಿದ್ದಾಗ ಅವಳು ನೆನಪಾಗಲ್ಲ ಕಂಬಿಡಿ. ಏನಂದ್ರೆ? ಅವ ಅಟ್ಟಿಲಿಲ್ವಲ್ಲ, ಶಾನೆ ನೆನಪಾಯ್ತವಳೆ ಅಂದಿ. ಜಾಸ್ತಿ ಮಿಸ್ ಮಾಡ್ಕೋಬೇಡಿ ಗೌಡ್ರೆ, ಡೆಲಿವರಿ ಆಗ್ತಿದ್ದಂಗೆ ಪಾಪು ಕರ್ಕೊಂಡ್ ಬರ್ತಾರೆ. ಅವು ಬರ್ದಿದ್ರು ತೊಂದರೆ ಇಲ್ಲ, ನೀವಿದ್ದರೆಲ್ಲ ಸಾಕು. ಗೌಡ್ರೆ, ಏನ್ ಹೇಳಿದ್ರಿ ನಂಗೆ ಕೇಳಿಸ್ಲಿಲ್ಲ, ಸ್ವಲ್ಪ ಜೋರಾಗಿ ಹೇಳಿ. ನೆಟ್ವರ್ಕ್ వచ్చి ಪ್ರಾಬ್ಲಮ್ ಅದ ನೀ ಇಂಥ ವಿಷಯಗಳು ಇವ್ರಿಗೆ ಕೇಳಿಸಲ್ಲ. ಮಧುರವ್ರೆ, ಫೋನ್ ಮಾಡ್ದದ್ ಯಾನ ಅಂದಿ? ಗೌಡ್ರೆ, ನಾನ್ ನಿಮ್ಗೆ ಕಾಂಪಿಟೇಷನ್ ಬಗ್ಗೆ ಹೇಳಿದ್ನಲ್ಲ, ಆ ಜಡ್ಜ್ ಇವತ್ ಮನೆಗ್ ಬಂದಿದ್ರು. ಅದಕ್ಕೆ ನಾ ಬಂದು ಅವ್ರನ್ನ ಹೊಡೆದು ಓಡಿಸ್ಬಿಡ್ಲಾ? ಗೌಡ್ರೆ, ನಂಗೆ ಇದೇ ಆಗಲ್ಲ ಅನ್ನೋದು. ನಾ ಹೇಳಿದ್ರೆ ಸ್ವಲ್ಪ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸರಿ ಹೇಳಿ ಮಧುರವ್ರೆ. ಅವ್ರು ಕೊಟ್ಟಿರೋ ಫಸ್ಟ್ ಟಾಸ್ಕ್ ಏನು ಅಂದ್ರೆ, ನಮ್ಮ ಏರಿಯಾದಲ್ಲಿ ಇರೋರೆಲ್ಲ ನಾನು ಜಾನಿ ಮದ್ವೆ ಆದಾಗ್ಲಿಂದ ಯಾವತ್ತೂ ಜಗಳ ಮಾಡಿಲ್ಲ ಅಂತ ಅವ್ರಿಗೆ ಹೇಳ್ಬೇಕಂತೆ. ಶಾಂತಂ ಪಾಪಂ ಶಾಂತಂ ಪಾಪಂ. ಮಧುರವ್ರೆ, ನಾನು ಬಂದು ಸುಳ್ಳು ಹೇಳ್ಬೇಕಾ? ಹೌದು, ಸುಳ್ಳು ಹೇಳ್ಬೇಕು, ಇಲ್ಲಾಂದ್ರೆ ಫಸ್ಟ್ ರೌಂಡ್ ಅಲ್ಲ ನಾವಿಬ್ರು ಎಲಿಮಿನೇಟ್ ಆಗ್ಬಿಡ್ತೀವಿ. ನನಗೂ ಅದೇ ತಾನೇ ಬೇಕಾಗಿರೋದು. ಏನಂದ್ರೆ? ಮಧುರವ್ರೆ, ನಾ ಇರ್ಬೇಕಾದ್ರೆ ನೀವು ಟೆನ್ಷನ್ ತಗೋಬೇಡಿ, ನೀವು ಆರಾಮಾಗಿರಿ. ಅದಕ್ಕೆ ತಾನೇ ನಾನು ನಿಮಗ್ ಫೋನ್ ಮಾಡಿದ್ದು. ಗೌಡ್ರೆ, ನೆನ್ನೆ ನಾನು ನಿಮ್ಗೆ ಬೈದೆ ಅಂತ ರಿವೆಂಜ್ ತಗೊಳಕ್ ನಿಜ ಹೇಳ್ಬಿಡ್ಬೇಡಿ. ಮಧುರವ್ರೆ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದ್ದೀರಿ. ನೀವು ಎಷ್ಟೇ ಉಗಿದ್ರು ಉಣ್ಣ ಕರೆದು ಅನ್ಕೊಂಡ್ ಬಂದ್ಬಿಡ್ತೀನಿ. ಥ್ಯಾಂಕ್ ಯು ಗೌಡ್ರೆ, ಬೇಗ ಈ ವಿಷಯನ ಎಲ್ರಿಗೂ ಹೇಳಿ ನಮ್ಮ ಮನೆ ಕರ್ಕೊಂಡು ಬಂದ್ಬಿಡಿ. ನೀವೇನು ತಲೆ ಕೆಡಿಸ್ಕೋಬೇಡಿ ಮಧುರವ್ರೆ, ನಾವು ನೀ. ಓಕೆ ಗೌಡ್ರೆ, ನಿಮ್ಗೋಸ್ಕರ ವೇಟ್ ಮಾಡ್ತಿರ್ತೀನಿ, ಬೇಗ ಬನ್ನಿ. ಲವ್ ಯು. ನಾನೊಂದು ಕಟ್ ಮಾಡಿದ್ಮೇಲೆ ಹೇಳ್ತೀನಿ. ಮಧುರ ಅವರು ನನಗೋಸ್ಕರ ಕಾಯ್ತೀನಿ ಅನ್ನೋ ಕೇಳಿದ್ರೆ ಸಾಕು ಮೈಯೆಲ್ಲ ಜುಮ್ ಅಂತದೆ. ಈಗ ಹೋಗ್ಬಿಟ್ಟು ಅವ್ರು ಹೇಳ್ದಂಗೆ ಜಡ್ಜ್ ಮುಂದೆ ಸುಳ್ಳು ಹೋಗ್ಬಿಡ್ತೀನಿ. ಸುಳ್ಳು ಹೇಳ್ಬೇಕಾರೆ ಅಣ್ಣಯ್ಯಪ್ಪನವ್ರಿಗೆ ಗುಳ್ಗ ಹಾಕೊಟ್ಬಿಡ್ತೀನಿ. ಆಮೇಲೆ ಅವ್ರ ಕತೆ ಮೇಡಮ್, ಕಾಫಿ ತಗೊಳ್ಳಿ. ಮಧು ಹೋಗ್ಬೇಡ, ಸೊಂಟ ಉಳುಕ್ಬಿಡುತ್ತೆ. ನಾನು ಕೊಡ್ತೀನಿ, ಕೊಡು. ಥ್ಯಾಂಕ್ ಯು. ಮೇಡಮ್, ಈ ಕಡೆ ಬನ್ನಿ, ನಾನು ಅಲ್ಲಿ ಕೂತ್ಕೋಬೇಕು. ನೀವು ಇಲ್ಲೇ ಕುತ್ಕೋಬೋದಲ್ಲ? ಇಲ್ಲ, ನಾನು ಅಲ್ಲೇ ಕೂತ್ಕೋತೀನಿ. ನನ್ನ ಗಂಡನ ನನ್ನ ತೊಡೆ ಮೇಲೆ ಮಲಗಿಸ್ಕೋಬೇಕು, ಅದಕ್ಕೆ. ವಾವ್, ಎಂಥ ಗಂಡ! ಹೆಂಡತಿನ ಬಗ್ಗೋಕ್ಕೂ ಬಿಡೋದಿಲ್ಲ, ಹೆಂಡತಿ ಗಂಡನ್ನ ಕೂರಕ್ಕೂ ಬಿಡೋದಿಲ್ಲ, ತೊಡೆ ಮೇಲೆ ಮಲಗಿಸ್ಕೋಬೇಕು ಅಂತಾರೆ. ಅಷ್ಟೇ ಅಲ್ಲ ಮೇಡಮ್, ಇವ್ರು ನನ್ನೊಬ್ಳನ್ನೇ ಮಂಚ ಹತ್ತಕ್ಕೂ ಬಿಡಲ್ಲ. ಗಾಬರಿ ಆಗ್ಬಿಡಿ, ನನ್ನ ಕಾಲು ಉಳುಕ್ ಬಿಡುತ್ತೆ ಅಂತ ನನ್ನ ಎತ್ಕೊಂಡು ಹೋಗಿ ಮಲಗಿಸ್ತಾರೆ. ಇಸ್ ಇಟ್? ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನನಗೇನಾದ್ರೂ ಇಂಥ ಗುಣ ಇರೋ ಗಂಡ ಸಿಕ್ಕಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರ? ಇಲ್ಲ, ನಿಮ್ ಗುಣಗಳನ್ನೆಲ್ಲ ಒಳ್ಳೆ ಪಬ್ಲಿಸಿಟಿ ಮಾಡಿ ಒಂದೊಳ್ಳೆ ಅಮೌಂಟ್ಗೆ ಮಾರ್ಬಿಡ್ತಾ ಇದ್ದೆ. ಗಾಬರಿ ಆಗ್ಬೇಡಿ, ತಮಾಷೆ ಮಾಡಿದೆ ಅಷ್ಟೇ. ಹೌದು, ಎಲ್ಲಿ ನಿಮ್ ನೇಬರ್ಸ್ ಯಾರು ಕಾಣಿಸ್ತಾನೆ ಇಲ್ಲ? ಬಂದಾಯ್ತು, ನೆನೆದವರ ಮನದಲ್ಲಿ ನೆನ್ಸ್ಕೊಂಡು ಇಟ್ಕಲೇ ಬಂದ್ಬಿಡ್ತೀವಿ. ನಮಸ್ಕಾರ, ನನ್ನ ಹೆಸರು ಸೊಳ್ಳೆಪುರದ ಸೌಮ್ಯ ಅಂತ. ನಮಸ್ಕಾರ. ಆ ತಿಗ್ನೆಪುರದ ಪಕ್ಕ ಬರುತ್ತಲ್ಲ ಅತ್ತಾನೆ? ಅಯ್ಯೋ, ಅಲ್ಲಲ್ಲ, ಯಜ್ಞಹಳ್ಳಿ ಹತ್ರ ಯಜ್ಞದ ಕ್ರಾಸಲ್ಲಿ ಬರುತ್ತೆ. ಸುಂದ್ರಿ ಮೇಡಮ್,
ನಮ್ಮನ್ನ ಇಷ್ಟು ಅರ್ಜೆಂಟಲ್ಲಿ ಬಪ್ ಕೇಳಿದೆ ಅಂತಕ್ಕೆ? ಇನ್ಸ್ಪೆಕ್ಟರ್, ನಾನು ನಿಮಗೆ ಬೆಸ್ಟ್ ಜೋಡಿ ಕಾಂಪಿಟೇಷನ್ ಬಗ್ಗೆ ಹೇಳ್ತಿದ್ನಲ್ಲ, ಇವರೇ ಅದ್ರ ಜಡ್ಜ್. ನಾನು ಮತ್ತೆ ಜಾನಿ ಎಷ್ಟು ಅನ್ಯೋನ್ಯವಾಗಿದ್ದೀವಿ ಅಂತ ನಿಮ್ಮ ಒಪಿನಿಯನ್ ಕೇಳಬೇಕಿತ್ತಂತೆ, ಅದಕ್ಕೆ ನಿಮ್ಮನ್ನೆಲ್ಲ ಕರೆಸ್ದೆ. ಅಯ್ಯೋ, ನಿಮ್ಮಿಬ್ರು ಅನ್ಯೋನ್ಯತೆ ಬಗ್ಗೆ ನಾವೇನು ಹೇಳೋದು? ಇಡೀ ಬೀದಲ್ಲಿರೋ ಕಲ್ಲು ಮಣ್ಣಿಗೂ ಗೊತ್ತದೆ ನೀವಿಬ್ರು ಗಂಡ ಹೆಂಡ್ರಿ ಅಲ್ಲ ಅಂತ. ನೋಡಿ ಮೇಡಮ್ ನೋಡ್ರೆ, ಗಂಡ ಹೆಂಡ್ರು ಅಂದ್ಮೇಲೆ ಒಂದಿನವಾರು ಜಗಳ ಆಡ್ಬೇಕಲ್ವಾ? ಇವ್ರಿಬ್ರು ನೋಡಿದ್ರೆ ಇದುವರೆಗೂ ಒಂದಿನ ಜಗಳ ಆಡಿಲ್ಲ. ಒಟ್ಟೊಟ್ಟಿಗೆ ನಗ್ತಾರೆ, ಒಟ್ಟೊಟ್ಟಿಗೆ ಹೇಳ್ತಾರೆ. ಜೋಡಿ ಅಕ್ಕಿಗಳು ಅಂದ್ರೆ ಇವ್ರಿಯಪ್ಪ. ಮೇಡಮ್, ಇವರಿಬ್ರು ಅನ್ಯೋನ್ಯತೆ ಬಗ್ಗೆ ನಾನು ಎಷ್ಟು ಹೇಳ್ರು ಕಡಿಮೆ. ನಮ್ಮ ಸ್ಟೇಷನಿಗೆ ಯಾವ್ದಾದ್ರು ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಬಂದ್ರೆ ನಾನು ಇವ್ರದ್ದೇ ಎಕ್ಸಾಂಪಲ್ ಕೊಡೋದು. ಗಂಡ ಹೆಂಡ್ತಿರ್ ಜಗಳ ನೋಡಿ ನೋಡಿ ಆ ಜನ್ಮ ಬ್ರಹ್ಮಚಾರಿ ಆಗ್ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ. ಆದ್ರೆ ಇವರಿಬ್ರು ನೋಡಿ ಈ ಜನ್ಮದಲ್ಲಿ ಒಂದಲ್ಲ ಮೂರು ಮದುವೆ ಆಗೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಆದ್ರೆ ಇವನ್ ಯೋಗ್ಯತೆಗೆ ಯಾರು ಹೆಣ್ ಕೊಡಲ್ಲ ಅಂತ ಸುಮ್ಮನೆ ಇದ್ದಾನೆ. ನನ್ನ ಯೋಗ್ಯತೆಗೆ ಹೆಣ್ ಸಿಗಲ್ಲ ಅಂತ ಸುಮ್ಮನಿದ್ದೀನಿ. ಆದ್ರೆ ಈ ಬೋಳ್ ಬುಂಡೆನ ಯಾವ ಹುಡುಗಿನ ತಿರುಗಿ ನೋಡಲ್ಲ ಅಂತ ಖುಷಿಯಾಗಿದ್ದೀನಿ. ಉಮ್ಮತ್ತು ಮಿಳ್ಳೆ, ನಿಮ್ಮಿಬ್ರು ಜಗಳ ಆಡಕ್ ಖರ್ಚಿಲ್ಲ, ಸುಮ್ಮನೆ ಕೂತ್ಕೊಂಡ್ರ. ಅಣ್ಣಪ್ಪನವ್ರೆ, ಕಾಪಿ ಕುಡ್ರಿ ತಗೊಳ್ಳಿ. ಥ್ಯಾಂಕ್ಸ್ ಗೌಡ್ರೆ. ಅಯ್ಯೋ, ನಿಮ್ಮ ಕಾಪಿ ನೀವು ಕುಡಿಯಕ ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು? ಗೌಡ್ರೆ, ಅವ್ರು ಥ್ಯಾಂಕ್ಸ್ ಹೇಳಿದ್ದು ಅದಕ್ಕಲ್ಲ, ನೀವು ನಮ್ಮ ಬಗ್ಗೆ ಇಟ್ಕೊಂಡಿರೋ ಒಳ್ಳೆ ಒಪಿನಿಯನಿಗೋಸ್ಕರ. ಇರೋ ಸತ್ಯ ಹೇಳಕ್ಕೆ ಇದೆಲ್ಲ ಯಾಕೆ ಬಿಡಿ ಮಧುರ ಅವ್ರೆ? ಮಧುರ ಅವರೇ, ನಿಮ್ಮಿಬ್ಬರ ಅನ್ಯೋನ್ಯತೆ ಬಗ್ಗೆ ಎಲ್ಲರೂ ಹೇಳ್ತಾ ಇರೋದನ್ನ ಕೇಳ್ತಿದ್ರೆ ನನ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಹಾಗಾದ್ರೆ ನಾವೇ ವಿನ್ನರ್ಸಾ? ಇಲ್ಲ, ಇವ್ರು ಸ್ಲೀಪರ್ಸು. ಅಲ್ಲಿಗೆ ಏನೋ ಸಿಗಾಕೊಂಡ್ಬಿಡ್ತು, ನೀವು ಮುಂದುವರ್ಸಿ. ಮಧುರ ಅವರೇ, ಇನ್ನೂ 2 ದಿನ ಅಬ್ಸರ್ವ್ ಮಾಡಿ ಆಮೇಲೆ ಫೈನಲ್ ರಿಸಲ್ಟ್ನ ಹೇಳ್ತೀನಿ. 2 ದಿನ ಅಲ್ಲ, 2 ವರ್ಷ ಅಬ್ಸರ್ವ್ ಮಾಡಿ ನಾವು ಹೀಗೆ ಇರ್ತೀವಿ. ವೆರಿ ಗುಡ್. ಹೌದು, ಈಗ ಈ ಕಾಫಿ ಕಪ್ಗಳನ್ನ ಎಲ್ಲ ಯಾರು ತೊಳಿತೀರಾ? ಎಲ್ಲ ಪಾತ್ರೆಗಳನ್ನು ನನ್ನ ಯಜಮಾನ್ರೆ ತೊಳಿತಾರೆ. ಪಾತ್ರೆ ತೊಳೆದೆ ನನ್ನ ಕೈ ರಫ್ ಆಗಿಬಿಡುತ್ತೆ ಅಂತ ಮನೆ ಕೆಲಸ ಎಲ್ಲ ಅವರೇ ಮಾಡ್ತಾರೆ ಅಲ್ವೇನ್ರಿ? ಹೌದು, ನನ್ಗೆ ಯಾಕೋ ತುಂಬಾ ನಿದ್ದೆ ಬರ್ತಿದೆ. ಇವತ್ತೊಂದಿನ ನೀನೇ ತೊಳೆದು ಬಿಡು. ಬಾವು, ಯಾಕೆ ಈ ಪಾಟಿ ನಗ್ತಾ ಇದೀರಿ? ಯಾನಂತ ಹೇಳಿ ಪಾರು? ನೀವ್ ಯಾನ್ ಹೇಳಿದ್ರು ಕೇಳ್ತೀನಿ ಹೇಳಿ. ತೊಂದ್ರೆ ಇಲ್ಲ ಪಾರು. ಮಧುರ ಅವರು ಇವತ್ತು ನಮ್ಮ ಮಟ್ಟಿಗೆ ಜಡ್ಜ್ಗಳು ಬರ್ತಾರೆ. ನೀವು ಬಂದು ನಾವಿಬ್ರು ಅನ್ಯೋನ್ಯವಾಗಿದ್ದೀವಿ, ಹಂಗೆ ಹೋಗ್ಬಿಡಿ ಹಿಂಗೆ ಹೋಗ್ಬಿಡಿ ಅಂತ ಕರ್ಸ್ಕೊಂಡ್ರ ನಾವು ಹೋಗ್ಬಿಟ್ಟು ಇವ್ರಿಬ್ರು ಯಾವತ್ತೂ ಜಗಳ ಆಡಿಲ್ಲ ಹಂಗ ಹಿಂಗ ಅಂದ್ಬಿಟ್ಟು ಬಿಲ್ಡಪ್ ಕೊಡ್ತಿದ್ವಾ. ಆಮೇಲೆ ಏನಾಯ್ತು? ಮಧುರ ಅವರು ನಮ್ಮ ಯಜಮಾನ್ರು ನನ್ನ ಕೈಲಿ ಏನು ಕೆಲಸ ಮಾಡ್ಸಲ್ಲ, ಎಲ್ಲ ಅವರೇ ಮಾಡ್ತಾರೆ ಅನ್ನೋದೇ ತಡ. ಅಣ್ಣಯ್ಯಪ್ಪನವರು ಕುಡ್ದಿರೋ ಟೀ ಕಪ್ನೆಲ್ಲ ನೀನೇ ತೊಳೆದು ಬಿಡು ಅಂತ ತಾಬಾಕೊಂಡ್ಬಿಡೋದ ಅಂತ ಅದೃಷ್ಟ ಇನ್ನೂ ಬಂದಿಲ್ಲ ಕಂಬಿಡವ. ಅಯ್ಯ, ತೂ ಕುಡ್ಸ್ಬಿಟ್ಟು ಬಿತ್ಕೊಂಡ್ರು ಅಂದಿ. ಈ ಜಾನಿಯವ್ರಿಗೆ ಹೊಸಿನ ಬುದ್ಧಿ ಇಲ್ಲ. ಪಾಪ ಮಧುರವರು ಬೂಸ್ಟ್ ಜೋಡಿನ ಗೆಲ್ಬೇಕು ಅನ್ಕೊಂಡವ್ರೆ. ತಗೊಂಡು ಮಕ್ ಕೊಡ್ದು ಬಿಡ್ತೀನಿ. ಅದು ಬೂಸ್ಟ್ ಜೋಡಿ ಅಲ್ಲ, ಬೆಸ್ಟ್ ಜೋಡಿ. ಅದನ್ನ ಗೆಲ್ಬೇಕು ಅನ್ಕೊಂಡವ್ರೆ. ಅಂತದ್ರಲ್ಲಿ ಜಾನಿಯವ್ರು ಹಿಂಗೆಲ್ಲ ಮಾಡಿ ದಬಾಕೊಂಡ್ಬಿಟ್ರೆ ಅವ್ರು ಗೆದ್ದಾರ? ಗೆಲ್ಲಬಾರ್ದು ಅಂತ ತಾನೇ ನಾ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರೋದು. ಏನಂದ್ರಿ? ಅಯ್ಯ ಪಾರು, ಅಣ್ಣಪ್ಪನವ್ರಿಗೂ ಇಂಥ ಕೆತ್ತ ಹೋಗಕ್ಕೆ ಇಷ್ಟ ಏನಿಲ್ವಲ್ಲ, ಅದಕ್ಕೆ ಹಿಂಗ್ ಮಾಡ್ತಾ ಇರ್ಬೋದು ಒಂದಿ. ನನಗೂ ಹಂಗೆ ಅನ್ನಿಸ್ತಾ ಇದೆ. ಅದಕ್ಕೆ ಹೇಳಿದ್ರು ನಾವಿಬ್ರು ಹೋಗುಮ ಅಂತ. ಅಂದ್ರೆ ನಾ ಹೋಗಿ ಜಾನಿಯವ್ರಿಗೆ ಒಳ್ಳೆ ಬುದ್ಧಿ ಹೇಳ್ಬಿಟ್ಟು ಬರ್ತೀನಿ ಅಂದೆ. ಏ ಪಾರು, ಕಂಡವ್ರ ಅಟ್ಟಿ ವಿಷಯ ಕಟ್ಕೊಂಡು ನಿನಗಾಗಬೇಕು. ಹೋಗಿ ತೊಂತ ಹೋಗು. ಬಾವು, ಎದ್ರು ಬದ್ರು ಅಟ್ಟಿಯವರು ಅಂದ್ಮ್ಯಾಕೆ ಒಳ್ಳೆ ಬುದ್ಧಿ ಹೇಳೋದ್ ತಪ್ಪ? ಏ ಪಾರು, ಅಣ್ಣಯ್ಯಪ್ಪನವರು ಕಟ್ಕೊಂಡ್ರೆ ಮಧುರ ಅವ್ರ ಮಾತೇ ಕೇಳಲ್ಲ, ಇನ್ನಿನ್ನು ಮಾತು ಕೇಳ್ಬಿಟ್ಟಾರ. ಅಣ್ಣಯ್ಯಪ್ಪನವ್ರಿಗೆ ಮಧುರ ಅವರೇ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಹೋಗಿ ಒಗ್ಗರಣೆ ಹಾಕು. ಜೈ ಬಿಸಿ ಬಿಸಿ ಬಾಬಾ, ನೀವು ಪಟ್ಟುಗಳಿಗೆ ಶಾನೆ ಪಸಂದಾಗಿ ವರ್ಕ್ ಮಾಡ್ತಾ ಇದೆ. ಹಿಂಗೆ ವರ್ಕ್ ಮಾಡಿಬಿಟ್ರೆ ಅಣ್ಣಯ್ಯಪ್ಪನವ್ರು ರೊಟ್ಟಿಲಿ ಮಲಗಿರ್ತಾರೆ. ನಾನು ಮಧುರ ಅವ್ರ ಜೊತೆಗೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಅವ್ರಿಗೆ ಬೆಲ್ಲ ತಿನ್ನಿಸ್ಬಿಡ್ತೀನಿ. ಮಧು, ಮಲಗಿರೋರ್ ಮುಖಕ್ಕೆ ನೀರ್ ಹಾಕ್ತಿಯಲ್ಲ, ನಿಂಗೆ ಸ್ವಲ್ಪ ಬುದ್ಧಿ ಇಲ್ವಾ? ಬುದ್ಧಿ ಇರೋದಕ್ಕೆ ನೀರ್ ಹಾಕಿದ್ದು, ಇಲ್ಲ ಅಂದ್ರೆ ತಲೆ ಮೇಲೆ ಚಪ್ಪಟಿ ಕಲ್ಲು ಎತ್ತಾಕ್ಬಿಡ್ತಿದ್ದೆ. ಕಲ್ಲೆ ತಾಕುವಂತ ತಪ್ಪು ನಾನೇನಮ್ಮ ಮಾಡಿದೆ? ಇನ್ನು ಏನ್ರಿ ಮಾಡ್ಬೇಕು? ನಾನ್ ನಿಮಗ್ ಹೇಳಿದ್ದೇನು, ನೀವ್ ಮಾಡಿದ್ದೇನು? ಆ ಜಡ್ಜ್ ಮುಂದೆ ನಿಮ್ ಬಗ್ಗೆ ಬಿಲ್ಡಪ್ ಕೊಡ್ತಿದ್ರೆ ನನ್ಗೆ ಕೆಲಸ ಹೇಳಿ ಮಲ್ಕೋತೀರಾ? ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಮಧು.
ಕಾಫಿ ಕುಡಿತಿದ್ದಾಗೆ ತುಂಬಾ ನಿದ್ದೆ ಬಂದ್ಬಿಡ್ತು, ಅದಕ್ಕೆ ಏನು ಮಾತಾಡದೆ ಮಲಗ್ಬಿಟ್ಟೆ. ಈ ಸಿಲ್ಲಿ ರೀಸನ್ ಎಲ್ಲ ಬೇಡ. ನಿಮ್ ಕೇರ್ಲೆಸ್ನೆಸ್ ಇಂದಾಗಿ ಈ ಕಾಂಟೆಸ್ಟ್ ನಲ್ಲಿ ನಾವೇನಾದ್ರೂ ಸೋತ್ರೆ ಅದ್ರ ಪರಿಣಾಮನ ನೀವೊಬ್ರೆ ಅನುಭವಿಸ್ಬೇಕಾಗುತ್ತೆ. ಸಾರಿ ಮಧು, ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ನಲ್ಲ, ನೆಕ್ಸ್ಟ್ ಟೈಮ್ ಹೀಗಾಗದೆ ಇರೋದು ನೋಡ್ಕೋತೀನಿ. ನೋಡ್ಕೊಳ್ಳೇಬೇಕು, ಯಾಕಂದ್ರೆ ಅಟ್ ಎನಿ ಕಾಸ್ಟ್ ಈ ಕಾಂಟೆಸ್ಟ್ ನಾವು ವಿನ್ ಆಗ್ಲೇಬೇಕು. ಆ ಸೌಮ್ಯವ್ರ ಮುಂದೆ ಏನೋ ಅಂತ ಹೇಳಿ ಮ್ಯಾನೇಜ್ ಮಾಡಿದೀನಿ, ಇಲ್ಲ ಅಂದ್ರೆ ಏರಿಯಾದವ್ರ ಮುಂದೆ ನಮ್ಮ ಮರ್ಯಾದೆ ಹೋಗ್ಬಿಟ್ಟಿರೋದು. ಡೋಂಟ್ ವರಿ ಮಧು, ನಾಳೆ ಕೇರ್ಫುಲ್ ಆಗಿರ್ತೀನಿ. ನಾಳೆ ಏನಾದ್ರೂ ಅವ್ರ ಮುಂದೆ ಮಲ್ಕೊಂಡ್ರೆ ಇವತ್ ನೀರ್ ಹಾಕಿದೀನಿ, ಬಿಯರ್ ಹಾಕ್ತೀಯಾ? ಇಲ್ಲ ಬಾಯೊಳಗ್ ಸೀಮೆಣ್ಣೆ ಹಾಕಿ ಬೆಂಕಿ ಹಚ್ಬಿಡ್ತೀನಿ. ನಿನ್ನೆ ಇಂಟ್ರೊಡಕ್ಷನ್ ಎಲ್ಲ ಮಲಗ್ಬಿಟ್ಟಿದ್ರಲ್ಲ, ನನ್ಗಂತೂ ತುಂಬಾ ಖುಷಿ ಆಯ್ತು. ಮೇಡಮ್, ನಿನ್ನೆ ಆಫೀಸಿಂದ ಬರೋದು ಲೇಟ್ ಆಗ್ಬಿಟ್ಟಿತ್ತು. ಮನೆಗೆ ಬಂದು ನನ್ನ ಹೆಂಡತಿ ಲಾಲಿ ಹಾಡಾಡಿ ಮಲಗಿಸೋಷ್ಟರಲ್ಲಿ ಇನ್ನೂ ಲೇಟ್ ಆಗ್ಬಿಟ್ಟಿತ್ತು. ಅದಕ್ಕೆ ಕೂತಲ್ಲೇ ನಿದ್ದೆ ಹೋಗ್ಬಿಟ್ಟಿದ್ದೆ. ಇವತ್ತು ನಿದ್ದೆ ಹೋಗ್ಬಾರ್ದು ಅಂತ ನಾನು ನಿಂತಿದ್ದೀನಿ, ಅವಳು ಕೂತಿದ್ದಾಳೆ. ಇರ್ಲಿ ಬಿಡಿ, ವಿಷಯ ಎಲ್ಲ ನಿಮ್ ಹೆಂಡತಿ ಹೇಳಿದ್ದಾರೆ. ಹೌದು, ನೀವು ನಿದ್ದೆಯಿಂದ ಎದ್ಮೇಲೆ ಕಾಫಿ ಲೋಟನ ಅವ್ರು ತೊಳೆದ್ರ ಅಥವಾ ನೀವ್ ತೊಳೆದ್ರ? ಅಯ್ಯೋ ಇಲ್ಲ ಮೇಡಮ್, ಬೈ ಚಾನ್ಸ್ ನಾನೇನಾದ್ರೂ ಕಾಫಿ ಕಪ್ನ ತೊಳೆದಿದ್ರೆ ಜಾನಿ ನಿದ್ದೆಯಿಂದ ಎದ್ಮೇಲೆ ಅದು ನೋಡಿ ಕಳಗಳ ಅಂತ ಹತ್ಬಿಟ್ಟಿರೋರು. ಯಾಕೆ? ಅಕಸ್ಮಾತ್ ಆಗಿ ಬಂದ್ ನಿದ್ದೆಯಿಂದ ನಾನು ಹೆಂಡತಿ ಕೋಮಲವಾದ ಕೈಯಿಂದ ಕಾಫಿ ಕಪ್ ತೊಳಿಬೇಕಾಯ್ತಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಮುಖಕ್ಕೆ ಬಿಸಿನೀರ್ ಸುರ್ಕೊಂಡ್ಬಿಟ್ಟಿರೋರು. ಮುಖಕ್ಕೆ ಬಿಸಿನೀರ್ ಸುರ್ಕೋತಿದ್ರ? ಯಾಕೆ? ಮುಖ ಸುಟ್ಟೋಗಿ ಇನ್ಯಾವತ್ತೂ ನಿದ್ದೆ ಮಾಡಬಾರ್ದು ಅಂತ. ಅಯ್ಯಯ್ಯೋ, ಅಂತ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ನಿದ್ದೆ ಅನ್ನೋದು ಸಹಜ, ಅದು ಯಾವಾಗ ಬೇಕಾದ್ರೂ ಬರುತ್ತೆ. ನೀವು ಹೇಳೋದು ಕರೆಕ್ಟು ಮೇಡಮ್, ಆದ್ರೆ ನಾನು ನಿದ್ದೆ ಮಾಡಿ ನನ್ನ ಹೆಂಡತಿ ಕಷ್ಟ ಆಗೋದು ನನ್ಗಿಷ್ಟ ಇಲ್ಲ. ಜಾನಿ ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ ಮೇಡಮ್ ಊಟ ಬಡಿಸಿ. ಅಯ್ಯೋ, ನಾನು ಮಾತಾಡ್ತಾ ನಿಮ್ಗೆ ಊಟ ಬಡಿಸೋದೇ ಮರ್ತ್ಬಿಟ್ಟೆ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಇದೇನಿದು, ಎರಡೆರಡು ತಟ್ಟೆ ಇದೆ, ನೀವು ಊಟ ಮಾಡಲ್ವಾ? ಮೇಡಮ್, ನಾವಿಬ್ರು ಒಂದೇ ತಟ್ಟೆಲಿ ಊಟ ಮಾಡ್ತೀವಿ. ಹೌದಾ? ಮತ್ತೆ ಮನೇಲಿ 2 ತಟ್ಟೆ ಹಾಕಿದೆ. ನೀವು ಬರ್ತೀರಾ ಅಂತ ಗೊತ್ತಾಗಿ ಪಕ್ಕದ ಮನೇಲಿ ಒಂದು ತಟ್ಟೆ ಸಾಲ ತಗೊಂಡ್ಬಂದಿದ್ದೀನಿ. ಜಾನಿ, ಜಾಸ್ತಿ ಮಾತಾಡಿ ನಿಮಗೆ ತುಂಬಾ ಸುಸ್ತಾಗ್ಬಿಟ್ಟಿದೆ. ತಗೊಳ್ಳಿ, ನೀರು ಕುಡಿ. ಮೇಡಮ್, ನೀವು ಊಟ ಮಾಡಿ. ನೀವು ನಿಮ್ಮ ಗಂಡನ ನೀರು ಕುಡ್ಸೋದು ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹಾಗೆ ನೀವಿಬ್ರು ಹೇಗೆ ಊಟ ಮಾಡ್ತೀರಾ ಅಂತಾನು ನೋಡ್ತೀನಿ, ಆಮೇಲೆ ನಾನು ಊಟ ಮಾಡ್ತೀನಿ. ಅದಕ್ಕೇನಂತೆ ಮೇಡಮ್, ಈಗ ತಿನ್ಸೇ ಬಿಡ್ತೀನಿ ನೋಡಿ. ಮಧು, ಉಳಿದಿದ್ದು ನೀನೇ ತಿನ್ನು, ನಂಗೆ ನಿದ್ದೆ ಬರ್ತಾ ಇದೆ. ಬಾಯ್ ಜಾನಿ ಅವರೇ, ನಿಮ್ಗೆ ಕುಡ್ದಾಗ ತಿಂದಾಗ ನಿದ್ರಿ ಬತ್ತಲ್ಲ, ನಿಜವಾಗಿಯೂ ನಿದ್ರಿ ಬತ್ತ ಅಥವಾ ಇಷ್ಟ ಇಲ್ದಿಪ್ಪು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ಕೊಂಡಳಿ ಈ ನಮ್ನಿ ನಾಟಕ ಮಾಡ್ತಿದ್ರಿ? ಇನ್ಸ್ಪೆಕ್ಟ್ರೇ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಆಗ್ಲೇ ಹೇಳ್ದಾಗೆ ನಾನು ಏನು ತಿಂದ್ರು ಏನು ಕುಡಿದ್ರು ತಡಿಯೋಕ್ಕಾಗದೇ ಇರೋಷ್ಟು ನಿದ್ದೆ ಬರುತ್ತೆ. ಮಧು ಪ್ಲೀಸ್, ನೀನಾದ್ರೂ ನನ್ನ ನಂಬಮ್ಮ. ನಿಮ್ನ ನಂಬ್ಕೊಂಡು ನನ್ನ ಪ್ರೆಸ್ಟೀಜ್ ಎಲ್ಲ ಹಾಳಾಗೋಯ್ತು. ಅಲ್ಲ ಮಧು, ನನ್ನ ಮಾತು ಕೇಳು. ನೆನ್ನೆ ರಾತ್ರಿ ತಂಗ್ಳನ್ನ ತಿಂದ್ಬಿಟ್ಟಿದ್ರು, ಅದಕ್ಕೆ ತುಂಬಾ ನಿದ್ದೆ ಬಂತು ಅಂತ ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ಬಿಡು ಪ್ಲೀಸ್. ಬಾಯ್ ಜಾನಿ ಅವರೇ, ನೀವು ಇದೇ ನಮ್ನಿ ಒಂದಲ್ಲ ಒಂದು ಕಾರಣ ಕೊಡ್ತಾ ಇದ್ರೆ ಗ್ಯಾರಂಟಿ ಕಾಂಪಿಟೇಷನ್ ವಿನ್ ಆತಿಲ್ಲ. ಏ ಇನ್ಸ್ಪೆಕ್ಟ್ರೆ, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡಿ, ಸುಮ್ಮನೆ ನಿಂತ್ಕೊಳ್ರಿ. ಜಾನಿ, ನಿಮ್ಮಲ್ಲಿ ತಪ್ಪಿಟ್ಕೊಂಡು ಅವ್ರ ಮೇಲೆ ಯಾಕೆ ಕೂಗಾಡ್ತಿದ್ದೀರಾ? ನಾನು ಕೂಗಾಡ್ತಿಲ್ಲಮ್ಮ, ಸಾರಿ ಕೇಳ್ತಿದ್ದೀನಿ. ನಾಳೆ ಹೇಗೋ ಅವ್ರ ಮುಂದೆ ನಾವು ರೊಮ್ಯಾಂಟಿಕ್ ಡುಯೆಟ್ ಹಾಡ್ಬೇಕಲ್ಲ, ಆಗ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಅವ್ರಿಗೆ ತೋರಿಸ್ತೀನಿ. ಈ ಕಾಂಪಿಟೇಷನ್ ಗೆಲ್ಲೋ ಹಾಗೆ ಮಾಡ್ತೀನಿ. ಆಗ್ಲಿಲ್ಲ ಅಂದ್ರೆ ನಾವು ಬೆಸ್ಟ್ ಜೋಡಿ ಅಲ್ಲ, ವರ್ಸ್ಟ್ ಜೋಡಿ ಅಂದೇಳಿ ಜಾನಿ ಅವರಿಗೆ ಡಿವೋರ್ಸ್ ಕೊಟ್ಬಿಡಿ. ನಾನು ನಿನ್ನೆ ಮೊನ್ನೆಯಿಂದ ನೋಡ್ತಾನೆ ಇದ್ದೀನಿ, ನೀವಿಬ್ರು ಹೇಳೋ ಹಾಗೆ ನೀವಿಲ್ಲ ಬಿಡಿ. ಇಲ್ಲ ಮೇಡಮ್, ನಾವು ಹೇಳಿದ್ದೆಲ್ಲ ನಿಜಾನೇ. ಮತ್ಯಾಕೆ ನೀವೇನೇ ಕೆಲಸ ಹೇಳಿದ್ರು ಅವ್ರು ತಕ್ಷಣ ನಿದ್ದೆ ಹೋಗ್ತಾರೆ? ಮೇಡಮ್, ನಾನು ನಿದ್ದೆ ಹೋಗ್ತೀನಿ, ಎದ್ಮೇಲೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಹೌದು ಮೇಡಮ್, ಇವ್ ನನ್ನ ತುಂಬಾ ಪ್ರೀತಿಸ್ತಾರೆ. ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ಬೈ ಚಾನ್ಸ್ ನಂಗೆ ಯಾವ್ದಾದ್ರು ಸೊಳ್ಳೆ ಕಚ್ಚಿದ್ರೆ ಒಂದ್ ಗುಂಪಿನ ತಗೊಂಡು ಇವ್ರಿಗೆ ಚುಚ್ಕೊಂಡ್ಬಿಡ್ತಾರೆ. ಇವಳು ಸೊಳ್ಳೆ ಕಚ್ಚಿ ನೋವಾಗಿರುತ್ತಲ್ಲ, ಆ ನೋವು ನನಗೂ ಆಗ್ಲಿ ಅಂತ. ಅಯ್ಯೋ, ಸೊಳ್ಳೆನೆ ಸಾಯಿಸ್ಬಿಟ್ರೆ ಕತೆ ಮುಗಿಯುತ್ತಲ್ರಿ. ಐಡಿಯಾ, ಇದು ನನ್ಗೆ ಹೊಡೆದೇ ಇರಲಿಲ್ಲ, ಇನ್ಮೇಲೆ ಹಾಗೆ ಮಾಡ್ತೀನಿ. ಈಗ ನಮ್ಮ ಟಾಸ್ಕಿನ ಕೊನೆ ರೌಂಡ್. ನೀವಿಬ್ರು ಒಂದು ಡ್ಯೂಯೆಟ್ ಸಾಂಗ್ಗೆ ಡ್ಯಾನ್ಸ್ ಮಾಡಬೇಕು. ಮೇಡಮ್ ನೋಡ್ತಾ ಇರಿ, ನಾವು ಹೇಗೆ ಡ್ಯಾನ್ಸ್ ಮಾಡ್ತೀವಿ ಅಂದ್ರೆ ನೀವು ನಾಚ್ಕೊಂಡು ಕಣ್ಣು ಮುಚ್ಕೊಂಡ್ಬಿಡ್ಬೇಕು, ಹಾಗೆ ಮಾಡ್ತೀವಿ. ನಾನ್ ಕಣ್ ಮುಚ್ಕೊಂಡ್ರೆ ಪರವಾಗಿಲ್ಲ, ನೀವ್ ಕಣ್ ಮುಚ್ಕೋಬೇಡಿ. ಮುದ್ದಾದ ಮಾಯಾವಿ ಪ್ರೀತಿಲಿ ಮೇಧಾವಿ
ಜಾನಿ, ನಿಮ್ಮಿಂದಾಗಿ ನಾನು ಈ ಕಾಂಪಿಟೇಷನ್ ಅಲ್ಲಿ ಸೋಲೋ ಹಾಗಾಗಿದೆ. ಅದಕ್ಕೆ ಮನೆ ಬಿಟ್ಟು ಹೋಗ್ತಿದ್ದೀನಿ. ನಾಳೆ ಡಿವೋರ್ಸ್ ಪೇಪರ್ಸ್ ನ ಮನೆ ಕಳಿಸ್ತೀನಿ. ಮಧು, ದುಡುಕಿ ಏನೇನೋ ನಿರ್ಧಾರ ತಗೋಬೇಡಮ್ಮ. ನನಗೆ ನಿಜವಾಗ್ಲೂ ನಿದ್ದೆ ಕಾಯಿಲೆ ಬಂದ್ಬಿಟ್ಟಿದೆ. ಪ್ಲೀಸ್ ಅರ್ಥ ಮಾಡ್ಕೋ. ಕಳ್ಳನ್ ಒಂದು ಪಿಳ್ಳನೇ ಅಂದಂಗಾಯ್ತು. ಅಣ್ಣಪ್ಪನವ್ರೆ, ಮಧುರ ಅವರು ನಿಮ್ಮನ್ನ ನಂಬ್ಕೊಂಡು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋ ಕನ್ಸು ಕಟ್ಕೊಂಡಿದ್ರು. ಪಾಪ ಆ ಕನಸನ್ನೆಲ್ಲ ನೀವು ಹೊಡೆದು ಚೂರು ಮಾಡಾಕ್ಬಿಟ್ರಿ. ಈ ಗೌಡ್ರೆ, ಮಧು ಮನೆ ಬಿಟ್ಟು ಹೋಗ್ತಿದ್ದಾಳೆ, ತಡೆಯೋದನ್ನ ಬಿಟ್ಟು ಅವಳು ಹೋಗೋದು ಸರಿ ಅನ್ನೋ ರೀತಿ ಮಾತಾಡ್ತಿರಲ್ರೇ. ಎಸ್ ಯುವರ್ ರೈಟ್. ಮಧುರ ಅವರೇ, ನೀವೇ ಕಟ್ಟಿ ಬಿಟ್ಟೋಗ್ಬೇಕು. ತಪ್ಪು ಮಾಡಿರೋದು ಅಣ್ಣಪ್ಪನವ್ರಲ್ವಾ, ಅವರೇ ಅಟ್ಟಿ ಬಿಟ್ಟೋಗ್ಬಿಡ್ಲಿ. ಏನ್ ನಡೀತಾ ಇದೆ ಇಲ್ಲಿ? ಏನಿಲ್ಲ ಮೇಡಮ್, ಹಿಂಗೆ ದಿಢೀರಂತ ಟ್ರಿಪ್ ಹೋಗೋಣ ಅಂತ ಹೊರಟಿದ್ವಿ. ಓ ಅಣ್ಣಪ್ಪನವ್ರಿ, ಅವ್ರು ಮಾಡಿರೋ ಕಾಂಪಿಟೇಷನ್ ಗೆದ್ದಿದ್ರೆ ಎಲ್ಲೆಲ್ಲೋ ಟ್ರಿಪ್ ಹೋಗೋ ಬದಲು ಅವ್ರ ಕಂಪ್ನಿ ಚೋರಿಂದಾನೆ ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ರು. ಅಂತ ಅದೃಷ್ಟ ನಂಗೆಲ್ಲ ಬಿಡಿ ಗೌಡ್ರೆ. ಯಾಕೆ ಮಧುರ ಅವರೇ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ನಿಜವಾಗ್ಲೂ ನೀವು ತುಂಬಾ ಅದೃಷ್ಟವಂತರು. ನಾನು ಹೇಗೆ ಅದೃಷ್ಟವಂತೆ ಆಗ್ತೀನಿ? ಯಾವಾಗ್ಲೂ ನಿದ್ದೆ ಮಾಡೋ ಗಂಡ ಸಿಕ್ಕಿರೋದು ನಿಮ್ಮ ಅದೃಷ್ಟ ಅಲ್ವಾ? ನೀವು ನನ್ನ ಕಿಂಡಲ್ ಮಾಡಬೇಡಿ ಮೇಡಮ್. ಇವ್ರೇನಾದ್ರೂ ನಿದ್ದೆ ಮಾಡದೇ ಇದ್ದಿದ್ರೆ ಈ ಕಾಂಪಿಟೇಷನ್ ಅಲ್ಲಿ ನಾನೇ ವಿನ್ ಆಗ್ತಿದ್ದೆ. ಅಯ್ಯೋ ಮಧುರ ಮೇಡಮ್, ಮಧುರ ಅವರೇ, ನಾನೊಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮ್ಮಿಬ್ಬರನ್ನ ನೋಡಿ ನಾನು ಮೊದಲು ಹಾಗೆ ಅನ್ಕೊಂಡಿದ್ದೆ. ಆದರೆ ನಮ್ಮ ಬಾಸು ನಿಮ್ಮಿಬ್ಬರ ಕತೆ ಕೇಳಿ ಗಂಡ ಆಗಾಗ ಮಲ್ಕೋತಾನೆ ಅಂದರೆ ಅವರಿಬ್ರಿಗೂ ಜಗಳ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ಅಂತ ನೀವು ಹೇಳಿದ್ದನ್ನೆಲ್ಲ ನಿಜ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಈ ಕಾಂಪಿಟೇಷನಲ್ಲಿ ನೀವಿಬ್ಬರೇ ವಿನ್ನರ್ಸು ಅಂತ ಅನೌನ್ಸ್ ಮಾಡಿದ್ದಾರೆ.